ಬನ್ನಿ ಇವತ್ತು ತಿಳ್ಕೊಳ್ಳೋಣ ಕ್ಲಚ್ ಮತ್ತು ಬ್ರೇಕು ಯಾವ ಥರ ಮೂಮೆಂಟ್ ಮಾಡಬೇಕು, ಸ್ಟಾರ್ಟಿಂಗ್ ಮೂಮೆಂಟ್ ಯಾವ ಥರ ಮಾಡಬೇಕು, ಯಾವ ಥರ ಕ್ಲಚ್ ಬಿಡಬೇಕು, ಎಷ್ಟು ಕ್ಲಚ್ ಬಿಡಬೇಕು, ಯಾವಾಗ ಬ್ರೇಕ್ ಬಿಡಬೇಕು ಅದನ್ನು ತಿಳ್ಕೊಳ್ಳೋಣ. ಫಸ್ಟು ಸ್ಟಾರ್ಟ್ ಮಾಡ್ಕೋಬೇಕು. ಆಮೇಲೆ ಕ್ಲಚ್ ಪ್ರೆಸ್ ಮಾಡಿ, ಬ್ರೇಕ್ ಪ್ರೆಸ್ ಮಾಡಿ, ಫಸ್ಟ್ ಗೇರ್ ಹಾಕಿ ಹ್ಯಾಂಡ್ ಬ್ರೇಕ್ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಸ್ಲೋವಾಗಿ ಆಫ್ ಕ್ಲಚ್ ಬಿಡಿ. ವೈಬ್ರೇಟ್ ಬರೋವರೆಗೂ ಆಫ್ ಕ್ಲಚ್ ಬಿಡಬೇಕು. ಸ್ವಲ್ಪ ವೈಬ್ರೇಟ್ ಬರ್ತಿದ್ದಂಗೆ ಬ್ರೇಕ್ ಬಿಟ್ಟರೆ ನಿಮಗೆ ನೋಡಿ ಸ್ಲೋವಾಗಿ ಮೂಮೆಂಟ್ ಆಗುತ್ತೆ. ನೋಡಿ ಆಫ್ ಕ್ಲಚಲ್ಲಿ ಹಾಗೆ ಇದೆ, ಬಟ್ ಮೂಮೆಂಟ್ ಆಗ್ತಾ ಇದೆ. ವೈಬ್ರೇಟ್ ಹೋದ್ಮೇಲೆ ನೋಡಿ ಫುಲ್ ಕ್ಲಚ್ ಬಿಟ್ಟು ಆಕ್ಸಿಲೇಟರ್ ಮೇಲೂ ಕಾಲು ಹೋಗಬೇಕು. ಮತ್ತೆ ಸ್ಟಾಪ್ ಮಾಡಬೇಕು ಅಂದರೆ ಮತ್ತೆ ಕ್ಲಚ್ ಪ್ರೆಸ್ ಮಾಡಿ, ಬ್ರೇಕ್ ಪ್ರೆಸ್ ಮಾಡಿ. ಮತ್ತು ಮೂಮೆಂಟ್ ಮಾಡಬೇಕಂದ್ರೆ ಆಫ್ ಕ್ಲಚ್ಚು, ಬ್ರೇಕ್ ಬಿಡಿ, ಸ್ಲೋವಾಗಿ ಕ್ಲಚ್ ಬಿಡಿ. ಮತ್ತು ಸ್ಟಾಪ್ ಮಾಡಬೇಕಂದ್ರೆ ಕ್ಲಚ್ಚು, ಸ್ಲೋ ಬ್ರೇಕ್. ಆಫ್ ಕ್ಲಚ್ಚು ಬ್ರೇಕು ಏನಕ್ಕೆ ಬಿಡಬೇಕು ಅಂದರೆ ವೆಹಿಕಲ್ಲು ಹಿಂದೆ ಮುಂದೆ ಹೋಗಬಾರ್ದು. ನೀವು ಮುಂದೆ ಹೋಗಬೇಕು ಅಂದರೆ ಮತ್ತೆ ಹಿಂದೆ ಹೋಗಬಾರ್ದು ವೆಹಿಕಲ್ಲು ಅಂತ ನಿಮಗೆ ಫಸ್ಟ್ ಆಫ್ ಕ್ಲಚ್ಚು, ಆಮೇಲೆ ಬ್ರೇಕ್ ಬಿಟ್ಟರೆ ನಿಮಗೆ ಹಿಂದೆ ಹೋಗಲ್ಲ ವೆಹಿಕಲ್, ಡೈರೆಕ್ಟ್ ಮುಂದೆ ಹೋಗುತ್ತೆ. ಸೊ ಹಾಗಾಗಿ ಅಪ್ ಟೈಮು ಮತ್ತು ಹಿಲ್ ಟೈಮಲ್ಲೆಲ್ಲ ಸೇಮ್ ಇದೇ ಥರ ಯೂಸ್ ಮಾಡಬೇಕು.